ರಾಜ್ಯ ರಾಜಕಾರಣದಲ್ಲಿ ಸಂಪುಟ ಸರ್ಜರಿಯ ಹಂಗಾಮ ಬಹಳ ಜೋರಾಗಿ ನಡೀತಾ ಇದೆ. ಅಧಿವೇಶನಕ್ಕೆ ಲಿಟ್ರಲಿ ಡೇಟ್ ಫಿಕ್ಸ್ ಮಾಡಿದಂತಹ ಸಿಎಂ ಡಿ ಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೂ ಮುನ್ನವೇ ಅಧಿವೇಶನಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಸ್ಟ್ 6ರಿಂದ ವಿಧಾನಮಂಡಲ ಮುಂಗಾರು ಅಧಿವೇಶನ ಆರಂಭ ಆಗುತ್ತೆ. ಡಿ ಕೆ ಶಿವಕುಮಾರ್ ಸಿಎಂ ಆದ ಬಳಿಕ ನಡೀತಾ ಇರುವಂತಹ ಫಸ್ಟ್ ಅಧಿವೇಶನ ಇದು, ಮೊದಲ ಅಧಿವೇಶನ. ಅಧಿವೇಶನಕ್ಕೂ ಮೊದಲು ಸ್ಪೀಕರ್ ಆಯ್ಕೆಗೆ ಸಿಎಂ ಡಿ ಕೆ ಶಿವಕುಮಾರ್ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಹಿರಿಯ ನಾಯಕರನ್ನ ಸ್ಪೀಕರ್ ಮಾಡೋದಕ್ಕೆ ಮುಖ್ಯಮಂತ್ರಿಯವರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಸಚಿವ ಸಂಪುಟದ ಹಂಗಾಮ ಸರ್ಜರಿ ಬಹಳ ಜೋರಾಗಿ ನಡೀತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಇನ್ನೂ ಕಂಪ್ಲೀಟಾಗಿ ಆಗೇ ಇಲ್ಲ. ಆಗಲೇ ಡಿ ಕೆ ಶಿವಕುಮಾರ್ ಅವರು ಆಗಸ್ಟ್ 6ನೇ ತಾರೀಕು ಅಧಿವೇಶನಕ್ಕೆ ಡೇಟನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರು ಮಂತ್ರಿ ಸ್ಥಾನದಿಂದ ವಂಚಿತರಾಗಬಾರದು ಅನ್ನುವಂತಹ ಕಾರಣಕ್ಕೆ ಅವರಿಗೊಂದು ಉನ್ನತ ಸ್ಥಾನ ಕೊಡಬೇಕು, ಒಂದು ಮೇಲ್ದರ್ಜೆಯ ಸ್ಥಾನ ಕೊಡಬೇಕು ಕರ್ನಾಟಕ ಸರ್ಕಾರದಲ್ಲಿ ಅನ್ನುವಂತಹ ನಿಟ್ಟಿನಿಂದ ಸೀನಿಯರ್ ಲೀಡರ್ ಅಂತ ಯಾರ್ಯಾರಿದ್ದಾರೆ ಕಾಂಗ್ರೆಸ್ನಲ್ಲಿ ಅವರಿಗೆ ಸ್ಪೀಕರ್ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್, ಮುಂಬರುವಂತಹ 2 ವರ್ಷಗಳ ಕಾಲ ಸುರಕ್ಷಿತವಾಗಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ನಡೆದುಕೊಂಡು ಹೋಗಬೇಕು ಅಂತಂದರೆ ಡಿ ಕೆ ಶಿವಕುಮಾರ್ ಅವರ ಪಾರ್ಟಿಯಲ್ಲಿರುವಂತಹ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂಥವ್ರು ಯಾರೂ ಕೂಡ ಕೋಲ್ಡ್ ವಾರನ್ನು ಮಾಡಬಾರ್ದು, ಒಳಗಿಂದೊಳಗೆ ಅವ್ರ ಜೊತೆಗೆ ಜಗಳ ಆಡಬಾರ್ದು. ಯಾಕೆಂತಂದರೆ ಇರೋದು 20 ಮಂತ್ರಿಗಿರಿಯ ಸ್ಥಾನಗಳು, ಅದಕ್ಕೆ ಲಾಬಿ ನಡೆಸ್ತಾ ಇರೋರು 80 ಜನ. ಅದರಲ್ಲಿ ಜೂನಿಯರ್ಸ್ಗಳು ಇದ್ದಾರೆ, ಸೀನಿಯರ್ಸ್ಗಳು ಇದ್ದಾರೆ, ಕೆಲಸ ಮಾಡಿದವರು ಇದ್ದಾರೆ, ಮಾಡದೇ ಇರೋರು ಇದ್ದಾರೆ. ಎಲ್ಲರನ್ನು ತೂಗಿಸ್ಕೊಂಡು ಹೋಗುವಂತಹ ಬಿಗ್ಗೆಸ್ಟ್ ಟಾಸ್ಕ್ ಇದೆಯಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಆದ್ದರಿಂದ ಸಿಎಂ ಡಿ ಸಿ ಎಂ ಪದವಿಗಳನ್ನು ಜಾಸ್ತಿ ಮಾಡೋದಾಗಿರ್ಬೋದು, ಅಥವಾ ಸೀನಿಯರ್ ಲೀಡರ್ಗಳನ್ನು ಸಮಾಧಾನ ಪಡಿಸೋದಕ್ಕೆ ಅವರನ್ನು ಸ್ಪೀಕರ್ ಸ್ಥಾನಕ್ಕೆ ಕರ್ಕೊಂಡು ಬಂದು ಕೂಡಿಸುವಂತಹ ಕೆಲಸ ಆಗಿರ್ಬೋದು, ಇದನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಹಾಗಾದರೆ ಸ್ಪೀಕರ್ ಸ್ಥಾನಕ್ಕೆ ಯಾವ ಕಾಂಗ್ರೆಸ್ಸಿನ ಸೀನಿಯರ್ ಲೀಡರ್ ಬಂದು ಕೂರ್ತಾರೆ ಅನ್ನುವಂಥದ್ದನ್ನು ನೋಡಿಕೊಂಡು ಬರೋಣ. ಯಾವ ಸೀನಿಯರ್ ಲೀಡರ್ಗಳು ಸ್ಪೀಕರ್ ಸ್ಥಾನಕ್ಕೆ ಬರ್ತಾರೆ? ಗದಗ ವಿಧಾನಸಭಾ ಕ್ಷೇತ್ರದಿಂದ ಎಚ್ ಕೆ ಪಾಟೀಲ್ರು, ಗಾಂಧಿನಗರದಿಂದ ದಿನೇಶ್ ಗುಂಡೂರಾವ್ ಸ್ಪೀಕರ್ ಆಗುವಂತಹ ಸಾಧ್ಯತೆ ಇದೆ. ಆ್ಯಂಡ್ ಒನ್ ಆಫ್ ದ ಸೀನಿಯರ್ ಲೀಡರ್ ಹಳಿಯಾಳದ ಶಾಸಕರಾಗಿರುವಂತಹ ಆರ್ ವಿ ದೇಶಪಾಂಡೆ. ಒಂದು ಕಡೆ ಎಚ್ ಕೆ ಪಾಟೀಲ್ರು ಗದಗ ವಿಧಾನಸಭಾ ಕ್ಷೇತ್ರದಿಂದ, ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್, ಇನ್ನೊಂದು ಕಡೆ ಆರ್ ವಿ ದೇಶಪಾಂಡೆ. 3 ಜನ ಕಾಂಗ್ರೆಸ್ಸಿನ ಮೂಲ ನಾಯಕರು. ಸಿನ್ಸ್ ಫ್ರಮ್ ಡೇ 1 ಯಾವಾಗ ಪೊಲಿಟಿಕಲ್ ಕೆರಿಯರನ್ನು ಅವರು ಆರಂಭ ಮಾಡಿಕೊಂಡು ಬಂದರು, ಅವತ್ತಿನಿಂದ ಹಿಡಿದು ಇವತ್ತಿನ ತನಕ ಕಾಂಗ್ರೆಸ್ಸಿನಲ್ಲೇ ಇದ್ದಂಥವರು. ಈ ಹಿಂದೆ ಅನೇಕ ಪೋರ್ಟ್ಫೋಲಿಯೋದಲ್ಲಿ ಕೆಲಸ ಕೂಡ ಮಾಡಿದ್ದಾರೆ. ಆದರೆ ಈಗ ಸಚಿವ ಸ್ಥಾನ ಇವರ ಕೈ ತಪ್ಪುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಆದ್ದರಿಂದ ಅವರನ್ನು ಸ್ಪೀಕರನ್ನಾಗಿ ಮಾಡುವಂತಹ ಲೆಕ್ಕಾಚಾರವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಒಂದು ವೇಳೆ ಅವರನ್ನು ಏನೂ ಮಾಡಲಿಲ್ಲ, ಸ್ಪೀಕರು ಮಾಡಲಿಲ್ಲ, ಸಚಿವರನ್ನೂ ಮಾಡಲಿಲ್ಲ, ಆ್ಯಸ್ ಇಟ್ ಈಸ್ ಅವ್ರನ್ನ ಶಾಸಕರನ್ನು ಹಾಗೆ ಬಿಟ್ಟುಬಿಟ್ರೆ ಮುಂಬರುವಂತಹ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಅವರ ಮನವೊಲಿಸುವಂತಹ, ಅವರ ಅನುಯಾಯಿಗಳ ಮನವೊಲಿಸುವಂತಹ ಯಥಾಮತಿ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಒಂದು ಸುದ್ದಿ ಬಂದಿತ್ತು, ಗಾಳಿ ಸುದ್ದಿ. ಬಸವರಾಜ ಹೊರಟ್ಟಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಕರೆ ಮಾಡಿ ತಾವು ಸ್ಪೀಕರ್ ಸ್ಥಾನದಿಂದ ಕೆಳಗಡೆ ಇಳಿಬೇಕು ಅಂತ ಸೂಚನೆ ಕೊಟ್ಟಿದ್ರು ಅನ್ನುವಂತಹ ವಿಚಾರಗಳು ಕೇಳಿಬಂದಿತ್ತು. ಸ್ಪೀಕರ್ ಸ್ಥಾನದಿಂದ ಕೆಳಗಡೆ ಇಳಿಬೇಕು ಅಂತಂದರೆ ಸ್ವಯಂ ಪ್ರೇರಿತವಾಗಿ ಅವರೇ ಸೆಲ್ಫ್ ಇಂಟ್ರೆಸ್ಟ್ ತೊಗೊಂಡು ಕೆಳಗಿಳಿಬೇಕು. ಇಲ್ಲಂತಂದರೆ ಏನೋ ನಂಬರ್ ಗೇಮಿನ ಆಟ ಆಗಬೇಕು. ಹಾಗೆ ನಂಬರ್ ಗೇಮಿನ ಆಟ ಆಗಿ ಸ್ಪೀಕರ್ ಆದಂಥವರು ಆ ಸ್ಥಾನದಿಂದ ಕೆಳಗೆ ಇಳಿದಂತಹ ಎಕ್ಸಾಂಪಲ್ಗಳು ಲಿಟ್ರಲಿ ಬಹಳ ಕಡಿಮೆ. ಸ್ಪೀಕರ್ ಸ್ಥಾನದಿಂದ ಅವರೇ ಕೆಳಗಡೆ ಇಳಿಬೇಕು. ಹಾಗೆ ಹೊರಟ್ಟಿಯವರೇ ನೀವು ಕೆಳಗೆ ಇಳಿದು ಬಿಡಿ ಅನ್ನುವಂತಹ ವಿಚಾರವನ್ನು, ಸೂಚನೆಯನ್ನು ಡಿ ಕೆ ಶಿವಕುಮಾರ್ ಅವರು ಬಸವರಾಜ ಹೊರಟ್ಟಿ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಈ ಸೂಚನೆಗೆ ಹೊರಟ್ಟಿಯವರು ಲಿಟ್ರಲಿ ಡೋಂಟ್ ಕೇರ್ ಪಾಲಿಸಿಯನ್ನು ಅಪ್ಲೈ ಮಾಡಿದ್ದಾರೆ. ಅವ್ರ ಮಾತನ್ನು ಇವರು ಕಿವಿಗೆ ಹಾಕೊಂಡಿಲ್ಲ. ನಾನೇ ಯಾಕೆ ಕೊಡಬೇಕು? 2021ರಲ್ಲಿ ಪಶ್ಚಿಮ ಶಿಕ್ಷಣ ಪದವೀಧರರ ಚುನಾವಣೆಯಲ್ಲಿ ಗೆದ್ದು ಬಂದು ಇವತ್ತು ನಾನು ಸ್ಪೀಕರ್ ಆಗಿ ಕೂತ್ಕೊಂಡಿದ್ದೀನಿ. ನಿಮ್ಮ ಸರ್ಕಾರದ ಹಿರಿಯ ನಾಯಕರಿಗೆ ಸ್ಪೀಕರ್ ಸ್ಥಾನ ಕೊಡಬೇಕು ಅಂತ ನಾನು ಕೆಳಗಿಳಿರಿ ಅಂದರೆ ಹೆಂಗೆ ಅಂತ ಹೇಳಿ ಲಿಟ್ರಲಿ ಡಿ ಕೆ ಶಿವಕುಮಾರ್ ಅವರ ಆ ಸೂಚನೆಯನ್ನು ಪ್ರಾಬಬ್ಲಿ ಹೊರಟ್ಟಿಯವರು ಲೈಟಾಗಿ ತೆಗೆದುಕೊಂಡಿರಬಹುದು. ಒಂದು ವೇಳೆ ಹೊರಟ್ಟಿಯವರು ಬದಲಾಗಬೇಕು ಅಂತಂದರೆ ಏನೇನು ಕಸರತ್ತುಗಳನ್ನು ಮಾಡಬೇಕು, ಅದನ್ನು ಡಿ ಕೆ ಶಿವಕುಮಾರ್ ಹೆಂಗೆ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಆ್ಯಂಡ್ ಹೊರಟ್ಟಿ ಸ್ಟೆಪ್ ಡೌನ್ ಆಗುವಂಥದ್ದು, ಬಸವರಾಜ ಹೊರಟ್ಟಿಯವರು ಸ್ಪೀಕರ್ ಸ್ಥಾನದಿಂದ ಸ್ಟೆಪ್ ಡೌನ್ ಆಗುವಂಥದ್ದು ಪ್ರಾಬಬಲಿ ಸಿದ್ದರಾಮಯ್ಯನವರಿಗೂ ಇಷ್ಟ ಇಲ್ಲ. ಹಂಗೇನಾದರೂ ಇಂಟೆನ್ಷನ್ ಇತ್ತು ಅಂತಂದರೆ
ಅವರದ್ದೇ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ನಾಯಕರೇ ಸ್ಪೀಕರ್ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಕು ಅನ್ನುವಂತಹ ಅಭಿಲಾಷೆ, ಆಸೆ, ಜಿದ್ದು ಏನಾದರೂ ಇತ್ತು ಅಂತಂದರೆ ಸಿದ್ದರಾಮಯ್ಯ ಯಾವಾಗೋ ಮಾಡಿಬಿಡ್ತಿದ್ರು ಆ ಕೆಲಸವನ್ನು, ಯಾವಾಗಲೂ ಮಾಡಿಬಿಡ್ತಿದ್ರು, ಕಳೆದ 3 ವರ್ಷಗಳಲ್ಲಿನೇ ಮಾಡಿಬಿಡ್ತಿದ್ರು. ಸೊ ಸಿದ್ದರಾಮಯ್ಯ ಆ ರಿಸ್ಕನ್ನು ತೆಗೆದುಕೊಳ್ಳೋಕೆ ಹೋಗಲಿಲ್ಲ. ಬಟ್ ಈಗ ಆ ರಿಸ್ಕಿಗೆ ಕೈ ಹಾಕೋದಕ್ಕೆ ಡಿ ಕೆ ಶಿವಕುಮಾರ್ ರೆಡಿ ಆಗಿದ್ದಾರೆ. ಯಾಕೆ ಅಂತಂದರೆ ಒನ್ಸ್ ಅಗೇನ್ ಸ್ವಪಕ್ಷದ ಹಿರಿಯ ನಾಯಕರ ಮನವೊಲಿಕೆಗೆ ಎಚ್ ಕೆ ಪಾಟೀಲ್ ಆಗಿರಬಹುದು, ದಿನೇಶ್ ಗುಂಡೂರಾವ್ ಆಗಿರಬಹುದು, ಆರ್ ವಿ ದೇಶಪಾಂಡೆ ಆಗಿರಬಹುದು, ಇವರಿಗೆಲ್ಲ ಸಚಿವ ಸ್ಥಾನ ಈ ಬಾರಿ ಸಿಗೋದು ಬಹುತೇಕ ಡೌಟ್ ಆಗಿದೆ. ಆದ್ದರಿಂದ ಗೌರವಯುತವಾಗಿ ಅವರನ್ನು ಸ್ಪೀಕರನ್ನಾಗಿ ಮಾಡಿ ಅಲ್ಲಿ ಕೂಡಿಸಿ ನಾನು ಆರಾಮಾಗಿ 1-2 ವರ್ಷ ಸರ್ಕಾರ ನಡೆಸ್ಕೊಂಡು ಹೋಗೋಣ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಡಿ ಕೆ ಶಿವಕುಮಾರ್ ಅವರ ಈ ಲೆಕ್ಕಾಚಾರ ಅದೆಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ, ಅದೆಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಆಗಿ ಅದ್ಭುತವಾದಂತಹ ಔಟ್ಪುಟ್ ಬರುತ್ತೆ, ಕಾದು ನೋಡಬೇಕು. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಇದು ಕಾಂಗ್ರೆಸ್ಸಿನ ಈಗಿನ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದ ಅಂತಿಮ ಘಟ್ಟದ ಹಣಾಹಣಿ ಫೈನಲ್ ಸ್ಟೇಜಿಗೆ ಬಂದು ನಿಂತಿದೆ. ಬಕಪಕ್ಷಿಗಳ ಹಾಗೆ ಕಾಯ್ದುಕೊಂಡು ಕುಳಿತಿರುವಂತಹ ಶಾಸಕರಿಗೆ ರೈಟ್ ನೌ ಈಗ ಗುಡ್ ನ್ಯೂಸ್ ಅನ್ನುವಂಥದ್ದು ಬರುತ್ತೆ.